ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲಿಂದ ಬಂದ ಮೇಲೆ ಆ್ಯಕ್ಚುಲಿ ಅವ್ರು ತುಂಬ ಪಾಸಿಟಿವ್ ಆಗೇ ಇದ್ದಾರೆ. ಇದನ್ನೆಲ್ಲ ಮೊದಲೇ ಹೇಳ್ತಿರ್ತಾರೆ. ನಿನ್ನೆ ಅಲ್ಲಿಂದ ಬಂದ ಮೇಲೆ ಪಾಸಿಟಿವ್ ವೈಬ್ಸ್ ಪೋಸ್ಟನ್ನು ಅವ್ರು ಹಾಕಿರ್ತಕ್ಕಂಥದ್ದು ಏನಂತ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ. ಅಂದರೆ ರಾಹುಲ್ ಗಾಂಧಿ ಬಳಿ ಇವರು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಪಾಸಿಟಿವ್ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ದಾರೆ. DCM ಡಿ ಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದರು DKಶಿ. ಸಂಕ್ರಾಂತಿ ಬಳಿಕ DCM DKಶಿಗೆ ಎಳ್ಳು ಬೆಲ್ಲನ ಮತ್ತಷ್ಟು DK ಶಿವಕುಮಾರ್ ಕಾಯಬೇಕಾ ಅನ್ನುವಂತಹ ಪ್ರಶ್ನೆ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕೊಡ್ತಾರೆ. ಎಲ್ಲರ ಮನೆಯಲ್ಲೂ ಎಳ್ಳು ಮತ್ತು ಬೆಲ್ಲವನ್ನು ಬೀರೋದು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಆದರೆ DK ಶಿವಕುಮಾರ್ಗೆ ಸಂಕ್ರಾಂತಿಗಿಲ್ಲ, ಸಂಕ್ರಾಂತಿಯ ನಂತರ ಅನ್ನೋ ರೀತಿಯಲ್ಲೇನೋ ಆಗಿದೆ ಅನಿಸುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, DK ಶಿವಕುಮಾರ್ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನೋದನ್ನು ತುಂಬ ಸರ್ತಿ ಹೇಳಿದ್ದಾರೆ. ಆದರೆ ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದ ನಂತರ ಹಾಕಿರುವಂತಹ ಪೋಸ್ಟ್, ಸೊ ಏನಾದರೂ ರಾಹುಲ್ ಗಾಂಧಿ ಅವರವರಿಗೆ ಪಾಸಿಟಿವ್ ಚಿಹ್ನೆಗಳನ್ನು, ಪಾಸಿಟಿವ್ ಸೈನ್ಸನ್ನು ಕೊಟ್ಟಿದ್ದಾರಾ ಅಂತ? ಅರವಿಂದ್, DK ಶಿವಕುಮಾರ್ ಅವರು ಒಂದು ರೀತಿ ಟ್ರಂಪ್ ಹೇಗೆ ಭಾರತದ ಯುದ್ಧವನ್ನು ನಿಲ್ಲಿಸುತ್ತೆ ಅಂತ ಸುಮಾರು 80ಕ್ಕೂ ಹೆಚ್ಚು ಸಾರಿ ಹೇಳಿದಾರೋ, ಅದೇ ರೀತಿ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದನ್ನ ಡೈಲಾಗ್ಗಳನ್ನ ತಮ್ಮ ಇಷ್ಟು ವರ್ಷದ ರಾಜಕಾರಣದಲ್ಲಿ ಭಾಳ ಸಾರಿ ಹೇಳ್ಬಿಟ್ಟಿದ್ದಾರೆ. ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಪೋಸ್ಟ್ ಮಾಡಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದರೆ ಇದು DK ಶಿವಕುಮಾರ್ ಅರಿವಿಗೆ ಬಂದಿದೆಯೋ ಅಥವಾ ಬಂದಿಲ್ವೋ, ಆದರೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆ ಪೋಸ್ಟ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸು ನಮ್ಮ ಸುತ್ತ ಇದೆ ಅನ್ನೋದನ್ನು ಬಿಂಬಿಸೋದಕ್ಕೋ ಅಥವಾ ನಿಜಕ್ಕೂ ಕೂಡ ರಾಹುಲ್ ಗಾಂಧಿಯವರ ಸಂದೇಶ ನನಗೆ ಹೊರ ಆಗುತ್ತೆ ಅಂತ ಏನಾದರೂ ಅವ್ರ ಆಪ್ತರಿಗೆ ಹೇಳಿದಾರೋ ಸ್ಪಷ್ಟತೆ ಇಲ್ಲ. ಆದರೆ DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಿರ್ತಕ್ಕಂಥದ್ದು ಮುಖಾಮುಖಿಯಾಗಿ ಪ್ರತ್ಯೇಕವಾಗಿ ಕೇವಲ 40ರಿಂದ 45 ಸೆಕೆಂಡ್ 50 ಸೆಕೆಂಡ್ ಒಳಗಡೆ, ಜೊತೆಗೆ ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ಮಾತನಾಡಿರ್ತಕ್ಕಂಥದ್ದು 30-35 ಸೆಕೆಂಡ್. ಈ ಎಲ್ಲ ಸೀನ್ಗಳು 2.5ರಿಂದ 3 ನಿಮಿಷದೊಳಗಡೆ ಎಲ್ಲವೂ ಕೂಡ ಮುಗಿದಿದೆ. ಹಾಗಾಗಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಕೊಟ್ಬಿಡ್ತೀವಿ, ನಿಮಗೆ ಕೊಡಲ್ಲ ಅಂತ ಏನೂ ಕೂಡ ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಒಂದೇ ಲೈನು, ಒಂದು ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯ ಮಾತುಗಳನ್ನು DK ಶಿವಕುಮಾರ್ ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಏನು ಮಾತಾಡ್ತಾ ಇಲ್ಲ ಅಂತ ಏನಿತ್ತು, ಅದಕ್ಕೆ ಪೂರಕವಾಗಿರುವಂತೆ ಒಂದಷ್ಟು ವಿಶ್ವಾಸವನ್ನು DK ಶಿವಕುಮಾರ್ ಅವರಲ್ಲಿ ತುಂಬಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ DK ಶಿವಕುಮಾರ್ ಅದಾದ ಬಳಿಕ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಕೂಡ ತೊಡೆದುಕೊಂಡಿದ್ದಾರೆ. ಹಾಗಾಗಿ ಮೊದಲೇ ಹೇಳಿದಂತೆ ಕಾಂಪ್ರಮೈಸ್ ಥಿಯರಿ ಏನಿದೆ ಅದು ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಆಗಿದೆ. ಹಾಗಾಗಿ ಬಜೆಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ ಅಂತಲೂ ಹೇಳ್ಬೋದು, ಅಥವಾ ಇಲ್ಲ ಬೇರೆ ಬೇರೆ ರೀತಿಯ ತೊಂದರೆಗಳಾಗುತ್ತೆ ಅದಕ್ಕೂ ಮುಂಚೆ ಕೊಡಿಸಿ ಅಂತಲೂ ಕೂಡ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸ್ಮೂತ್ ಎಕ್ಸಿಟ್ ಮತ್ತು ಎಂಟ್ರಿಯನ್ನು ಬಯಸ್ತಾ ಇರ್ತಕ್ಕಂಥ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ವಾದವನ್ನು ಕೂಡ ಪರಿಗಣಿಸುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಪಾನನ್ನು ಮೂವ್ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಒಂದು ಸಂಧಾನ ಸೂತ್ರವನ್ನು ರಚನೆ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ತಿಂಗಳ ಅಂತ್ಯಕ್ಕೆ ಒಂದು ಕ್ಲಾರಿಟಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕೊಡುವ ಸಾಧ್ಯತೆ ಇದ್ದರೂ ಕೂಡ ಈ ಎಲ್ಲ ಪ್ರಕ್ರಿಯೆಗಳಾಗಬೇಕಾದ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಮೊದಲ ವಾರದಲ್ಲೇ ಕೂಡ ಒಂದು ರೀತಿಯಲ್ಲಿ ಕೊನೆಗೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲಿ ತನಕವೂ ಕೂಡ DK ಶಿವಕುಮಾರ್ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಒಂದು ಕಡೆ ಪ್ರಯತ್ನ, ಇನ್ನೊಂದು ಕಡೆ ಪ್ರಾರ್ಥನೆ, ಎರಡೂ ಕೂಡ ಮುಂದುವರಿಸಬೇಕಾದ ಅನಿವಾರ್ಯತೆ ಇದೆ. ಅರವಿಂದ್, ರೈಟ್. ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನೋದನ್ನು ಇನ್ನೆಷ್ಟು ಸರ್ತಿ ಹೇಳ್ತಾರೋ ಗೊತ್ತಿಲ್ಲ.